ಜೆಟ್ಲ್ಯಾಗ್ನಲ್ಲಿ ಅವಧಿ ಮೀರಿ ಪಾರ್ಟಿ ನಡೆದ ಪ್ರಕರಣದಲ್ಲಿ ಪೊಲೀಸರ ಎಫ್ಐಆರ್ ಮತ್ತು ನಟರ ಹೇಳಿಕೆಯಲ್ಲಿ ಗೊಂದಲ ಕಂಡು ಬರ್ತಾ ಇದೆ. ದಾಳಿ ಮಾಡಿರೋ ಬಗ್ಗೆ ಪೊಲೀಸರು ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಯಾರು ದಾಳಿ ಮಾಡಿಲ್ಲ, ನಮಗೆ ಮಾಹಿತಿನೂ ಕೊಟ್ಟಿಲ್ಲ. ನಿನ್ನೆ ವಿಚಾರಣೆಯ ಬಳಿಕ ರಾಕ್ಲೈನ್ ವೆಂಕಟೇಶ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಸೆಲೆಬ್ರಿಟಿಗಳ ಹೇಳಿಕೆಯಿಂದ ಪ್ರಕರಣದಲ್ಲಿ ಗೊಂದಲ ಉಂಟಾಗ್ತಾ ಇದೆ. ನಿನ್ನೆ ರಾಕ್ಲೈನ್ ವೆಂಕಟೇಶ್, ನಟ ದರ್ಶನ್ ಎಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಿದ್ರು. ಅವರ ಹೇಳಿಕೆ ಮತ್ತು ಎಫ್ಐಆರ್ನಲ್ಲಿರೋ ಉಲ್ಲೇಖ ಬೇರೆ ಬೇರೆ ಇದೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಶೇಖರ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಒಂದ್ ಕಡೆ ಎಫ್ಐಆರ್ನಲ್ಲಿರುವಂತಹ ಅಂಶ, ಮತ್ತೊಂದು ಕಡೆ ಈಗ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಹೇಳಿಕೆಗಳಲ್ಲಿರುವ ಭಿನ್ನತೆ, ಏನೋ ಗೊಂದಲ ಇದ್ದಾಗ ಕಾಣ್ತಾ ಇದೆ ಪ್ರಕರಣದಲ್ಲಿ. ಒಟ್ಟಾರೆ ಎಫ್ಐಆರ್ ಆದ್ಮೇಲಿನ ನಿನ್ನೆಯ ಸ್ಟೇಟ್ಮೆಂಟ್ಗಳು ಏನೆಲ್ಲ ಹೇಳ್ತಾ ಇದೆ? ವಿಜಯ್, ಖಂಡಿತವಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣವನ್ನ ಗಮನಿಸ್ತಾ ಹೋದ್ರೆ ಪೊಲೀಸರ ಮೇಲೆ ಒಂದು ಅನುಮಾನ ಶುರುವಾಗ್ತಾ ಇರುವಂತಹದ್ದು. ಬೇಕಾಗಿ ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ಒಂದು ಪ್ರಕರಣವನ್ನ ದಾಖಲು ಮಾಡಿದ್ರ ಅಥವಾ ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿದ್ರ ಅನ್ನುವಂತಹ ಅನುಮಾನ ಈಗ ಸರ್ವೇ ಸಾಮಾನ್ಯವಾಗಿ ಸೃಷ್ಟಿ ಆಗ್ತಾ ಇರುವಂತಹದ್ದು. ಯಾಕೆಂತಂದ್ರೆ ಬಹುಮುಖ್ಯವಾಗಿ ಈ ಒಂದು ಪ್ರಕರಣದಾಗ ಸಂಬಂಧಪಟ್ಟಂತೆ ಪೊಲೀಸರು ಎಫ್ಐಆರ್ ನಲ್ಲಿ ಜೆಟ್ಲ್ಯಾಗ್ ನಲ್ಲಿ ನಾವು ರೈಡ್ ಅನ್ನ ಮಾಡಿದ್ವಿ. ರೈಡ್ ಮಾಡಿ ಏನು ಅಲ್ಲಿ ಪಾರ್ಟಿ ಮಾಡ್ತಾ ಇದ್ದಂತವ್ರನ್ನ ನಾವು ಗುರುತಿಸಿದ್ವಿ, ಮತ್ತೆ ಜೊತೆಗೆ ಸಂಬಂಧಪಟ್ಟವರಿಗೆ ನೋಟಿಸ್ ಕೂಡ ನೀಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಎಲ್ಲೊಂದ್ ಕಡೆ ಈ ಒಂದು ಪ್ರಕರಣವನ್ನ ಸೆಲೆಬ್ರಿಟಿಗಳು ಹೇಳಿಕೆಯನ್ನ ನೋಡಿದ ಮೇಲೆ ಎಲ್ಲೊಂದ್ ಕಡೆ ಅನುಮಾನ ಈಗ ಕಾಡ್ಲಿಕ್ಕೆ ಶುರುವಾಗಿರುವಂತಹದ್ದು. ಈಗ ಸದ್ಯಕ್ಕೆ ಏನು ಸೆಲೆಬ್ರಿಟಿಗಳ ಹೇಳಿಕೆ ಪ್ರಕಾರ ಯಾವುದೇ ರೀತಿಯಾದಂತಹ ರೈಡ್ ಆಗಿಲ್ಲ, ನಾವು ಊಟ ಮಾಡ್ತಾ ಇದ್ದೀವಿ, ಸದ್ಯಕ್ಕೆ ಮದ್ಯಪಾನವನ್ನು ಸಹ ನಾವು ಮಾಡಿರಲಿಲ್ಲ, ಯಾಕೆ ಅಲ್ಲಿ ಅಬಕಾರಿ ಕಾಯ್ದೆ ಅಡಿಯಲ್ಲಿ ನಮಗೆ ಒಂದು ನೋಟಿಸ್ ಅನ್ನ ನೀಡಲಾಗಿದೆ, ಅಥವಾ ನೀವು ಅವಧಿ ಮೀರಿ ಪಾರ್ಟಿಯನ್ನ ಮಾಡ್ತಾ ಇದ್ದೀರಿ ಅನ್ನುವಂತಹ ಮಾಹಿತಿಯನ್ನ ಅಂದ್ರೆ ಒಂದು ನೋಟಿಸ್ ಅನ್ನ ನೀಡಲಾಗಿದೆ. ಆದ್ರೆ ಈ ಎಲ್ಲವೂ ಕೂಡ ಎಲ್ಲೊಂದ್ ಕಡೆ ಸತ್ಯಕ್ಕೆ ದೂರವಾದದ್ದು. ಯಾಕೆಂತಂದ್ರೆ ನಾವು ಯಾವುದೇ ರೀತಿಯಾದಂತಹ ಪಾರ್ಟಿ ಮಾಡ್ತಾ ಇರಲಿಲ್ಲ, ಅಲ್ಲಿ ನಾವು ಊಟ ಮಾಡ್ತಾ ಇದ್ವಿ, ಜೊತೆಗೆ ಅಲ್ಲಿ ಯಾರು ಸಹ ಕೆಲಸದವರು ಕೂಡ ಇರಲಿಲ್ಲ, ಊಟ ಮಾಡಿದ ತಕ್ಷಣ ನಾವು ಅಲ್ಲಿಂದ ಹೊರಟು ಹೋದ್ವಿ ಅನ್ನುವಂತಹದ್ದು. ಆದ್ರೆ ಎಲ್ಲೊಂದ್ ಕಡೆ ಪೊಲೀಸರು ನೀಡಿರುವಂತಹ ಮಾಹಿತಿ ಏನಂತಂದ್ರೆ 1 ಗಂಟೆಗೆ ನಾವು ಒಂದು ಪಬ್ ಅನ್ನ ಕ್ಲೋಸ್ ಮಾಡಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ನೀಡಿದ್ವಿ. ಅದಾದ ನಂತರ 3:15ಕ್ಕೆ ರೈಡ್ ಅನ್ನ ಮಾಡಿದ್ವಿ. ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಸೆಲೆಬ್ರಿಟಿಗಳು ಪಾರ್ಟಿ ಮಾಡ್ತಾ ಇದ್ದದನ್ನ ನಾವು ಕಂಡಿದ್ದೇವೆ ಅನ್ನುವಂತಹದ್ದು. ಸದ್ಯಕ್ಕೆ PSI ಒಬ್ರು ಒಂದು ಸುಮೋಟೋವನ್ನ ದಾಖಲು ಮಾಡಿರುವಂತಹದ್ದು. ಆದ್ರೆ ಇದೆಲ್ಲವನ್ನ ಗಮನಿಸಿದಂತಹ ಒಂದು ಸೆಲೆಬ್ರಿಟಿಗಳು ಎಲ್ಲೋ ಒಂದ್ ಕಡೆ ನಮಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ, ಯಾರು ಕೂಡ ನಮಗೆ ಬಂದು ಮಾಹಿತಿಯನ್ನ ಕೊಡ್ಲಿಲ್ಲ, ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತಹ ರೈಡ್ ಸಹ ಆಗ್ಲಿಲ್ಲ, ಇಲ್ಲಿ ಕೇವಲ ನಾವು ಊಟ ಮಾಡ್ತಾ ಇದ್ದಿದ್ದು ಅಷ್ಟೇ, ಯಾವುದೇ ರೀತಿಯಾದಂತಹ ಮದ್ಯವನ್ನ ಕೂಡ ನಾವು ಸೇವನೆ ಮಾಡಿರಲಿಲ್ಲ ಅವತ್ತು ಅಂತ ಹೇಳಿ ಒಂದು ಹೇಳಿಕೆಯನ್ನ ನೀಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಗೊಂದಲ ಆಗಿದೆ. ಇನ್ನು ಎಲ್ಲೋ ಒಂದ್ ಕಡೆ ಪೊಲೀಸರು ಬೇಕಾಗೇ ಒಂದು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಅನ್ನುವಂತಹ ಒಂದು ಅನುಮಾನ ಕೂಡ ಈಗ ಶುರುವಾಗಿರುವಂತಹದ್ದು. ಇನ್ನು ಅಲ್ಲಿ ಪಾರ್ಟಿ ಮಾಡಿದಂತಹ ಸಂದರ್ಭದಲ್ಲಿ ರೈಡ್ ಮಾಡಿದಂತಹ ಯಾವುದೇ ರೀತಿಯಾದಂತಹ ಲಕ್ಷಣಗಳು ಕಂಡು ಬಂದಿಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ ಕೇವಲ CCTVಯನ್ನ ಮಾತ್ರ ಕಲೆಕ್ಟ್ ಮಾಡ್ಕೊಂಡಿರುವಂತಹ ಪೊಲೀಸರು ಅಲ್ಲಿ ಒಳಗಡೆ ಹೋಗಿ ಪಬ್ಬಲ್ಲಿ ಯಾರೆಲ್ಲ ಇದ್ರು ಅನ್ನುವಂಥದ್ರಲ್ಲಿ ಒಂದು ಪ್ರಯತ್ನಕ್ಕೆ ಮುಂದಾಗಿಲ್ಲ. ಕೇವಲ 3 ಗಂಟೆ ಅಥವಾ 4 ಗಂಟೆಗೆ ಹೋಗಿ ಮೇಲಿದ್ದಂತಹ CCTVಯನ್ನ DVR ಅನ್ನ ಮಾತ್ರ ಪಡ್ಕೊಂಡ್ ಬಂದಿದ್ದಾರೆ. ಅದು ಬಿಟ್ಟರೆ ಯಾವುದೇ ರೀತಿಯಾದಂತಹ ರೈಡ್ ಆಗಿಲ್ಲ ಅನ್ನುವಂತಹದ್ದು ಸೆಲೆಬ್ರಿಟಿಗಳ ಮಾತಾಗಿರುವಂತಹದ್ದು. ಈ ಎಲ್ಲ ಹೇಳಿಕೆಗಳನ್ನ ಈಗ ನೋಡ್ತಾ ಹೋದ್ರೆ ಗೊಂದಲ ಈಗ ಶುರುವಾಗಿರುವಂತಹದ್ದು. ವಿಜಯ್, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.